ಯೈರ್ಹಿ ನವ್ರಜತೆ ಜಂತು ಕೇಶವಾಲಯ ದರ್ಶನೆ ವೇದ ವೇದಾಂಗ ವಿದುಷಾಂ ಮುನೀನಾಂ ಭಾವಿತಾತ್ಮನಾಂ ಋಷಿತ್ವಮಪಿ ಧರ್ಮಜ್ಞ ವಿಜ್ಞೇಯಂ ತತ್ಪ್ರಸಾದಜಂ ವಿಚಿತ್ರ ರತ್ನ ಪರ್ಯಂಕೆ ಮಹಾಭೋಗೇನ ಭೋಗಿನಃ ರಮಂತೆ ನಾಕನಾರಿಭಿ ಕೇಶವಸ್ಮರಣಾತ್ ಫಲಂ. ವೇದ ವೇದಾಂಗ, ಈಗ ಭಗವಂತನ ಅರಿವಿನಿಂದ ಏನು ಅಂಥ ದೊಡ್ಡ ಸಾಧನೆ ಅಂತ ಅನ್ನೋದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ವೇದ ವೇದಾಂಗ ವಿದುಷಾಂ, ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದ ಒಬ್ಬ. ಎಲ್ಲ ವೇದಗಳನ್ನು ಅಧ್ಯಯನ ಮಾಡೋದು ಸಾಮಾನ್ಯ ಸಂಗತಿ ಅಲ್ಲ ಅದು. ಈಗೆಲ್ಲ ಚತುರ್ವೇದಿಗಳು ಅಂತೆಲ್ಲ ಇರ್ತಾರೆ. ಚತುರ್ವೇದಿಗಳಿದ್ರೆ ಅದೇನು ಉಪಯೋಗ ಇಲ್ಲ. ಅದು 4 ವೇದಗಳನ್ನು 100 ಹೊಡೆಯೋದು ಅಷ್ಟೇ. ಅವ್ರಿಗೆ ಏನು ಸುಡು ತಿನ್ಲಿಕ್ಕೆ ಒಂದು ಮಂತ್ರದ ಅರ್ಥ ಗೊತ್ತಿರಲಿಲ್ಲ. ಚತುರ್ವೇದಿಗಳು ಅಂತ ಹೆಸರು ಹಾಕೋತಾರೆ. ಅವ್ರಿಗೆ ಒಂದು ಮಂತ್ರದ ಅರ್ಥ ಗೊತ್ತಿಲ್ಲ. ವೇದವನ್ನು ತಿಳಿದವರು ಅಂದರೆ 4 ವೇದಗಳಲ್ಲ ನಿಜವಾಗಿ. ಈ 4 ವೇದಗಳಿಗೆ ಶಾಖೋಪಶಾಖೆಗಳಾದರೆ ಒಟ್ಟು ವೇದದ ಸಾಹಿತ್ಯ ಎಷ್ಟಿದೆ ಅದೀಗ ಸಿಗ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಒಬ್ಬ ವೇದಜ್ಞ ಅಂದ್ರೆ ಏನು, 1137 ಟೆಕ್ಸ್ಟ್ಗಳು, ಸಂಹಿತೆಗಳು, ಅದಕ್ಕೆ ಅಷ್ಟೇ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳು. ಇದೆಲ್ಲವನ್ನ ಓದುವವನು ವೇದ ವಿದುಷ್ ಅಂತ ಹೇಳ್ತಿದ್ರು. ಅದು ಹೋಗ್ಕೊಳ್ಳಿ, 4 ವೇದಗಳು, 4 ವೇದದ ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತುಗಳು, ಇಷ್ಟನ್ನ ತಿಳಿಯುವುದು ಕೂಡ ಬಹಳ ಅಸಾಧಾರಣವಾದ ಕೆಲಸ. ಇವತ್ತು ಅದನ್ನು ಒಂದು ಜೀವಮಾನದಲ್ಲಿ ಪೂರ್ತಿ, ಇವತ್ತು ನಮ್ಮಲ್ಲಿ ಸಂಸ್ಕೃತ ಅಧ್ಯಯನ ಈ ವ್ಯವಸ್ಥೆಯೇ ಇಲ್ಲ. ಇವತ್ತು ಸಂಸ್ಕೃತ ಪಂಡಿತರಿಗೆ ವೇದಜ್ಞಾನ ಅನ್ನೋದು, ವೇದದ ಅಧ್ಯಯನದ ಒಂದು ಪದ್ಧತಿಯೇ ಇಲ್ಲ. ಬರೇ ಸಾಹಿತ್ಯ ಪಾಠ. ಸಾಹಿತ್ಯದ ಸಂಸ್ಕೃತಕ್ಕೂ ವೇದದ ಸಂಸ್ಕೃತಕ್ಕೂ ಸಂಬಂಧವೇ ಇಲ್ಲ. ವೇದದ ಸಂಸ್ಕೃತ ಮತ್ತು ಸಾಹಿತ್ಯ ಸಂಸ್ಥೆ ಆಗಿದೆ ಅಂದರೆ ಇಂಗ್ಲಿಷ್ ಮತ್ತು ಲ್ಯಾಟಿನ್ ಇದ್ದಾಗಿದೆ. ವೇದಿಕ್ ಸಂಸ್ಕೃತ್ ಇಸ್ ಜಸ್ಟ್ ಲೈಕ್ ಲ್ಯಾಟಿನ್ ಅಂಡ್ ಈ ಸಂಸ್ಕೃತ್ ಆಫ್ ಲಿಟರೇಚರ್, ಕಾವ್ಯದಲ್ಲಿ ಬಂದಿರತಕ್ಕಂಥದ್ದು, ಕಾಳಿದಾಸಾದಿಗಳು ಬಳಸಿದಂಥದ್ದು. ಇಟ್ ಇಸ್ ಜಸ್ಟ್ ಲೈಕ್ ಇವತ್ತಿನ ಇಂಗ್ಲಿಷ್ ಮತ್ತು ಲ್ಯಾಟಿನ್ಗಿರುವ ಅಂತರ ವೇದಕಾಲದ ಸಂಸ್ಕೃತಕ್ಕೂ ನಮ್ಮ ಮಹಾಕವಿಗಳು ಅಂತ ತಿಳ್ಕೊಂಡವರು ಬರೆದಂಥ ಕಾವ್ಯಗಳಿಗೂ ಅಂತರ ಇದೆ. ವೇದವನ್ನು ಓದಬೇಕಾಗಿದ್ರೆ ಅದೊಂದು ಬೇರೆ ಭಾಷೆ. ಸಂಸ್ಕೃತವೇ ಅಲ್ಲ ಅನ್ನೋಷ್ಟು ಬೇರೆ ಆಗಿಬಿಡುತ್ತೆ ಕೆಲವೊಮ್ಮೆ. ಆ ಶಬ್ದಗಳು ಇವತ್ತು ಬಳಕೆಯಲ್ಲೇ ಇಲ್ಲ. ಅದನ್ನು ಪೂರ್ತಿ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ವೇದಾಂಗವನ್ನು ತಿಳ್ಕೊಳ್ಬೇಕು. ವೇದ ಅಂದರೆ ಸ್ಥೂಲವಾಗಿ 8 ವೇದಗಳು ಅಂತ ಹೇಳ್ತೇವೆ ನಾವು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಆಮೇಲೆ ಮಹಾಭಾರತ, ಆಮೇಲೆ ಪಂಚರಾತ್ರ, ಭಾರತ, ಇದು ಕೂಡ ಸೇರುತ್ತೆ ಅದಕ್ಕೆ. ಆಮೇಲೆ ಅದೇ ಇತಿಹಾಸ, ಭಾರತ, ರಾಮಾಯಣ, ಪಂಚರಾತ್ರ, ಈ 4 ವೇದಗಳು. 7 ವೇದಗಳಾಯ್ತು ಅಲ್ಲಿಗೆ. ಇವು 7 ವೇದಗಳಾದವು. ಆಮೇಲೆ ಅದರ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳು, ಇದೆಲ್ಲ ಸೇರಿತು ವೇದ ಅಂದ್ರೆ. ಸಮಗ್ರವಾದಂಥ ವೇದಗಳು. ವೇದಾಂಗ ಅಂದರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಛಂದಶಾಸ್ತ್ರ ಮತ್ತು ಧರ್ಮಶಾಸ್ತ್ರ. ಇವು 7 ವೇದಾಂಗಗಳು. ಇವೆಲ್ಲ ವೇದಗಳನ್ನು ತಿಳಿದವ ಅಂಥವರು ಮುನೀನಾಂ, ಬರೇ ತಿಳಿದವರಲ್ಲ, ಮುನೀನಾಂ, ಅದನ್ನು ನಿರಂತರವಾಗಿ ಮನನಶೀಲ ಮುನಿಹಿ, ಮೌನಂ ಮನನಂ ಅಂತ, ಅಮೌನಂ ಅಪರೋಕ್ಷ ಜ್ಞಾನಂ, ಮೌನಂ ಮನನಂ, ಅಮೌನಂ ಅಪರೋಕ್ಷ ಜ್ಞಾನಂ. ಮುನಿಗಳು ಅಂದ್ರೆ ಮನನ ಮಾಡಿದವರು, ಅಮುನಿಗಳು ಅಂದ್ರೆ ಅಪರೋಕ್ಷ ಜ್ಞಾನಿಗಳು. ಅಮುನಿಗಳಾಗಬೇಕು. ಮುನಿಗಳಾದ್ರೆ ಸಾಲದು, ಮುನಿಗಳಾಗಿ ಆಗಿ ಕೊನೆಗೆ ಅಮುನಿಗಳಾಗಬೇಕು. ಅಮೌನಂ ಅಪರೋಕ್ಷ ಜ್ಞಾನಂ ಅಂತ ಋಷಿತೀರ್ಥರು ಬರೆದಿಟ್ಟದ ಸರ್ವಮೂಲದ ಕೊನೆಯಲ್ಲಿ ಬರೆದಿಟ್ಟಿದ್ದಾರೆ. ಹಾಗೆ ಮೌನೇನ ಅಥ ಮೌನಂಚ ಅಮೌನಂಚ ನಿರ್ವಿದ್ಯ ಉಪನಿಷತ್ನಲ್ಲಿ ಬರುತ್ತೆ. ಮೌನದಿಂದ ಅಮೌನಕ್ಕೆ ಹೋಗಬೇಕು ಅಂತ. ಅಂದ್ರೆ ಬಹಳ ಒಳ್ಳೆಯ ಸಂಗತಿ ಅದು. ನಮಗೆ ತಿಳಿಯೋ ತನಕ, ವಿಷಯ ತಿಳಿಯೋ ತನಕ ಮನನ ಮಾಡುವಾಗ ಮಾತಾಡ್ಲಿಕ್ಕಿಲ್ಲ. ಮಾತಾಡಿದ್ರೆ ಮನನ ಮಾಡ್ಲಿಕ್ಕೆ ಆಗುದಿಲ್ಲ. ಮೌನ ಅಂದ್ರೆ ಮನನ ಮಾಡಿ ವಿಷಯ ತಿಳಿದ ಮೇಲೆ ಆ ಮೌನ. ಮತ್ತೆ ಬಾಯಿ ಬಿಡಬೇಕು. ಅರ್ಧ ಓದಿ ಬಾಯಿ ಬಿಟ್ರೆ ಅವನು ಹೇಳೋದನಿಗೂ ಗೊತ್ತಿಲ್ಲ, ಕೇಳಿದವನು ಗೊತ್ತಿಲ್ಲ. ಅಪರೋಕ್ಷ ಜ್ಞಾನ ಆದ ಮೇಲೆ ಬಾಯಿ ತೆರೀಬೇಕು. ಆಗ ಹಿ ಕ್ಯಾನ್ ಸ್ಪೀಕ್ ಅಥೆಂಟಿಕಲಿ. ಅದು ಅಮೌನ ಅಂದ್ರು. ಅಪರೋಕ್ಷ ಜ್ಞಾನದ ಸ್ಥಿತಿ ಅಮೌನ. ಆವಾಗ ಮಾತಾಡ್ಬೋದು. ಯಾಕಂದ್ರೆ ಕಂಡಿದ್ದನ್ನು ಹೇಳೋದು, ಎಕ್ಸ್ಪೀರಿಯನ್ಸ್, ಅವನ ಕಂಡ ಸತ್ಯವನ್ನ ಹೇಳುವ ಅಧಿಕಾರ. ಆವಾಗ ಅಮೌನ. ಅಲ್ಲಿ ತನಕ ಬಾಯಿ ಮುಚ್ಕೋದನ್ನ ಹೇಳಲಿಕ್ಕೋ ಬೆಳಕಾದ್ರೆ ನಿನಗೆ ಗೊತ್ತಿಲ್ಲ, ಇರೋ ಏನು ಹೇಳ್ತೀವಿ ಸುಮ್ಮನೆ. ನೀನು ಮೊದಲು ತಿಳ್ಕೋ, ಎಕ್ಸ್ಪೀರಿಯನ್ಸ್ ಇಟ್, ವಿಜುವಲೈಸ್ ಇಟ್, ರಿಯಲೈಸ್ ಇಟ್, ದೆನ್ ಸ್ಟಾರ್ಟ್ ಟು ಸ್ಪೀಕ್, ಪ್ರೀಚ್. ಅದನ್ನ ವೇದಾಂಗ ವಿದುಷಾಂ ಮುನೀನಾಂ ಭಾವಿತಾತ್ಮನಾಂ, ಭಗವಂತನಲ್ಲಿ ಭಾವಿತವಾದ ಅಂದ್ರೆ ಭಕ್ತಿಯಿಂದ ನೆಲೆಗೊಂಡ ಮನಸ್ಸುಳ್ಳವರು ಅಂಥವರು ಋಷಿಗಳು ಅಂತ ಹೇಳ್ತೇವೆ ನಾವು. ಋಷಿತ್ವಮಪಿ ಧರ್ಮಜ್ಞ. ಋಷಿಗಳು ಅಂದ್ರೆ ಸುಲಭದಲ್ಲಿ ಬರೇ ವೇದಾಂತ ಓದಿದಕೊಳ್ಳೆ ಋಷಿಗಳಾಗುವುದಿಲ್ಲ. ಮತ್ತೆ ಋಷಿತ್ವಮಪಿ ಧರ್ಮಜ್ಞ ವಿಜ್ಞೇಯಂ ತತ್ಪ್ರಸಾದಜಂ. ಭಗವಂತನ ಅನುಗ್ರಹ ಇಲ್ಲದೆ ಇದ್ದರೆ ಎಷ್ಟು ಓದಿದ್ರು, ಎಷ್ಟು ಮನನ ಮಾಡಿದ್ರು, ಎಷ್ಟು ತಪಸ್ಸು ಮಾಡಿದ್ರು ಋಷಿ ಆಗಬೇಕಾಗಿಲ್ಲ. ಅವನು ಋಷಿ ಅಂತ ಆಗಬೇಕಾಗಿದ್ರೆ ಪರಶುರಾಮ ಅಲ್ಲ, ಇವನು ವಿಶ್ವಾಮಿತ್ರ ಭಾರಿ ಪ್ರಯತ್ನ ಮಾಡಿದ, ಏನೇನೋ ಮಾಡಿದ ಬ್ರಹ್ಮ ಋಷಿ ಆಗಬೇಕು ಅಂತ. ಅವನು ಪ್ರಯತ್ನ ಮಾಡಿದಾಗ ಎಲ್ಲ ವಿಘ್ನ ಬಂತು.
ಒಂದ್ಸಲ ತಪಸ್ ಮಾಡಿದ ಮೇನಕೆ ಬಂದ್ಲು, ಮತ್ತೊಮ್ಮೆ ತಪಸ್ ಮಾಡಿದ ರಂಬೆ ಬಂದ್ಲು, ಅವ್ರು ಹಿಂದೆ ಹೋಗ್ಬಿಟ್ಟ ಅವನು. ಅಲ್ಲೇ 10 ವರ್ಷ ಮೇನಕೆ ಜೊತೆಗೆ ಸಂಸಾರ ಮಾಡಿದ. ಹೀಗೆ ಯಾರ್ಯಾರು ಅಪ್ಸರಸ್ಸಿಯರು ಬರೋದು, ಇವನು ತಪಸ್ಸು ಕೂತ್ಕೊಳ್ಳೋದು, ಅಪ್ಸರಸ್ ನೋಡಿದ್ರು ಅವ್ರು ಹಿಂದೆ ಹೋಗ್ಬಿಡೋದು. ಅವನು ಯಾಕಂದ್ರೆ ಅವನು ರಾಜನಾಗಿದ್ದವ, ಆ ಗೀಳು ಹೋಗಲೇ ಇಲ್ಲ. ಅವನಿಗೆ ಒಬ್ಬ ಸುಂದರಿಯಾದ ಹೆಣ್ಣನ್ನು ನೋಡಿದ ತಕ್ಷಣ ತಪಸ್ಸು ಮಾಡೋದು ಬಿಟ್ಟು ಅವಳು ಹೊರಟು ಸಂಸಾರ ಮಾಡಿದ. ಎಷ್ಟು ಬಾರಿ ಹೀಗೆ ವೇಸ್ಟ್ ಆಯ್ತು, ಅವನು ಏನು ಮಾಡಿದ್ರು ಆಗ್ಲಿಲ್ಲ. ಕಡೆಗೆ ಯಮೇ ವೈಷ ವೃಣತೇತೇನ ಲಭ್ಯ ಅಂತ ಅವನು ಇಷ್ಟು ಕಷ್ಟಪಟ್ಟಾಗ ದೇವರಿಗೆ ಪಾಪವೆಂದ್ಕೊಂಡು ಇವನು ಬ್ರಹ್ಮರ್ಷಿ ಆಗೋದು. ಕೊನೆಗೆ ಬ್ರಹ್ಮರ್ಷಿ ಆದ. ಆದರೆ ಅಷ್ಟು ಸುಲಭವಾಗಿ ಆಗುವುದಿಲ್ಲ, ಯಾವುದೂ ಕೂಡ ನಮ್ಮ ಸ್ವಪ್ರಯತ್ನದಿಂದ ಆಗಿಬಿಡುತ್ತೆ ಅಂತ. ವಿಜ್ಞೇಯಂ ತತ್ಪ್ರಸಾದಜಂ. ಒಬ್ಬ ಋಷಿ ಆಗಬೇಕಾಗಿದ್ರೆ, ಬ್ರಹ್ಮರ್ಷಿ ಆಗಬೇಕಾಗಿದ್ರೆ, ರಾಜಋಷಿ ಆಗಬೇಕಾಗಿದ್ರೆ, ದೇವಋಷಿ ಅಂತ ಅನಿಸ್ಕೊಳ್ಬೇಕಾಗಿದ್ರೆ ತತ್ಪ್ರಸಾದಜಂ. ನಾರದ ಅವನ ಕಥೆ ಭಾಗವತದಲ್ಲಿ ಬರುತ್ತೆ. ಅವನು ಪೂರ್ವಜನ್ಮದಲ್ಲಿ ಇನ್ನೂ ಋಷಿ ನಾರದ ಆಗುವ ಮುಂಚೆ ಅವನು ಎಷ್ಟು ಒದ್ದಾಡಿದ, ಭಗವಂತನಿಗೋಸ್ಕರ ಕಾಡು ಮೇಡು ಅಲೆದ. ಆದರೆ ಭಗವಂತನ ದರ್ಶನ ಆಗಲಿಲ್ಲ. ನಿನಗೆ ಈ ಜನ್ಮದಲ್ಲಿ ದರ್ಶನ ಇಲ್ಲ ಅಂತ ಮೆಸೇಜ್ ಬಂತು. ಹಿ ಕುಡ್ ಹಿಯರ್ ಇಟ್, ಹಿ ಕುಡ್ ಹಿಯರ್ ಹಿಮ್. ದೇವರು ಮಾತಾಡೋದು ಕೇಳುತ್ತೆ ಅವನಿಗೆ. ನಿನಗೆ ಈ ಜನ್ಮದಲ್ಲಿ ದರ್ಶನ ಇಲ್ಲ, ನೀನು ಮುಂದಿನ ಕಲ್ಪದಲ್ಲಿ, ಮುಂದಿನ ಸೃಷ್ಟಿಯಲ್ಲಿ ನೀನು ದೇವರ್ಷಿ ಆಗ್ತೀಯ, ಆಗ ಕಾಣಿಸಿಕೊಳ್ತೇನೆ. ಹೀಗೆ ಋಷಿತ್ವಮಪಿ ಧರ್ಮಜ್ಞ ವಿಜ್ಞೇಯಂ ತತ್ಪ್ರಸಾದಜಂ